ಅಕ್ಷಾಂಬರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ದಶಮಾನೋತ್ಸವ ವಿಶಿಷ್ಟ ವಿಭಿನ್ನ ಆಚರಣೆ ಎಲ್ಲರ ಮೆಚ್ಚುಗೆ. ಪಟ್ಟಣದ ಅಕ್ಷಾಂಬರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ದಶಮಾನೋತ್ಸವ ಸಮಾರಂಭವನ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅಕ್ಷಾಂಬರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಸುಗಣ್ಣ ಬಾಳೆಕಾಯಿ ಮಾತನಾಡಿ, ನಮ್ಮ ಅಕ್ಷಾಂಬರ ಸಹಕಾರಿ ಸಂಸ್ಥೆ ಕೇವಲ ಲಾಭದ ದೃಷ್ಟಿಯಿಂದ ಕೆಲಸ ಮಾಡದೆ ಸಾಮಾಜಿಕ ಹೊಣೆಗಾರಿಕೆಯಿಂದ ಅನೇಕ ಸಮುದಾಯ ಆಧಾರಿತ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಳುವ ಮೂಲಕ ಪ್ರಮುಖ ಸಂಸ್ಥೆಯಾಗಿ ಬೆಳೆದಿದೆ. ಈ ಒಂದು ದಶಮಾನೋತ್ಸವ ಸಮಾರಂಭವನ್ನ ವಿಶೇಷವಾಗಿ ಆಚರಿಸಲೆಂದು ಪಟ್ಟಣದ ಪತ್ರಕರ್ತರು, ಪೊಲೀಸರು, ಪೌರ ಕಾರ್ಮಿಕರು ಹಗಲಿರುಳು ಸಮಾಜದ ಕೆಲಸದಲ್ಲಿ ತೊಡಗಿರುತ್ತಾರೆ. ಅವರ ವೈಯಕ್ತಿಕ ಆರೋಗ್ಯ ಮಹತ್ವದ್ದಾಗಿದ್ದು ನಿರಂತರವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುತ್ತಿರಬೇಕೆಂದು ಅಕ್ಷಾಂಬರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಸುಗಣ್ಣ ಬಾಳೆಕಾಯಿ ಹೇಳಿದರು. ಈ ಅರ್ಥಪೂರ್ಣ ಕಾರ್ಯಕ್ರಮ ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಮಾದರಿ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಹಾಗೆ ಅನೇಕ ಪತ್ರಕರ್ತರು, ಪೊಲೀಸರು, ಪೌರ ಕಾರ್ಮಿಕರು ಅಕ್ಷಾಂಬರ ಪತ್ತಿನ ಸಹಕಾರಿಯ ಈ ಸಾಮಾಜಿಕ ಕೆಲಸದ ಬಗ್ಗೆ ಬಹಳಷ್ಟು ಗುಣಗಾನ ವ್ಯಕ್ತಪಡಿಸಿದರು. ಈ ವೇಳೆ ಭ್ರಮರಾಂಬ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ವೀರೇಶ್ ಚೌಧರಿ, ಡಾಕ್ಟರ್ ವಿನೋದ್ ಅಂಗಡಿ ಮಾತನಾಡಿದರು. ನಂತರ ಪೌರ ಕಾರ್ಮಿಕರಿಗೆ ಹಾಗೂ ಪತ್ರಕರ್ತರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಚಿತ ಆರೋಗ್ಯ ತಪಾಸಣೆಗೆ ಒಳಗಾದರು. ಕಾರ್ಯಕ್ರಮದ ನಂತರ ಎಲ್ಲರಿಗೂ ಪ್ರೀತಿಯ ಭೋಜನ ಕೂಟವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಭ್ರಮರಾಂಬ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ವೀರೇಶ್ ಚೌಧರಿ, ಡಾಕ್ಟರ್ ವಿನೋದ್ ಅಂಗಡಿ, ಡಾಕ್ಟರ್ ವಿದ್ಯಾಶ್ರೀ ಅಂಗಡಿ, ಡಾಕ್ಟರ್ ನಾಗರಾಜ್ ಚೌಶೆಟ್ಟಿ, ಪುರಸಭೆಯ ಕಂದಾಯ ಅಧಿಕಾರಿ ನಾಗರಾಜ್, ಪೊಲೀಸ್ ಇಲಾಖೆಯ ದೇವರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೂಡ ನಾವು ಸಾಮಾಜಿಕ ಕಳಕಳಿಯನ್ನ ಇರುವಂತ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಶಿಕ್ಷಕರಿಗೆ, ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಾವು ಕಿಟ್ಗಳನ್ನು ವಿತರಣೆ ಮಾಡಿದ್ವಿ. ನೆರೆ ಹಾವಳಿ ಬಂದಂಥ ಸಂದರ್ಭದಲ್ಲಿ ದೇವದುರ್ಗ ತಾಲೂಕಿಗೆ ಹೋಗಿ ಅಲ್ಲೆಲ್ಲ ನಾವು ಕಿಟ್ಗಳನ್ನ, ಅವರಿಗೆ ಎಲ್ಲ ದಿನಸಿ ಕಿಟ್ಗಳನ್ನ ಎಲ್ಲ ಥರ ನಾವು ಕೊಟ್ಟಿದ್ದೀವಿ. ಸಿಸಿ ನಡೆಯುವ ಕಾರ್ಯಕ್ರಮವನ್ನು ನಾವು ಪಾಶ್ಚಿಮಾತ್ಯಕ್ಕೆ ನಾವೆಲ್ಲರೂ ಒಳಪಡ್ತಾ ಇದ್ದೀವಿ. ಗಣೇಶ ಚೌತಿ ಮೀಟಿಂಗ್ ನಲ್ಲಿ ಒಂದು ಮಾತನ್ನು ಹೇಳಿದರು, ನಾವು ದೇಶಿ ಸಂಸ್ಕೃತಿಯನ್ನು ಬಿಟ್ಟು ವಿದೇಶಿ ಸಂಸ್ಕೃತಿ ಕಡೆ ಹೋಗ್ತಾ ಇರ್ತೀವಿ ಅಂತ. ನಾವು ಯಾರಿಗೋ ಒಬ್ಬರನ್ನ ಸಂಗೀತಗಾರನ ಕರೆಸಿ ಒಂದು ಫಂಕ್ಷನ್ ಮಾಡಬೇಕಾಗಿತ್ತು. ನಾವು ಅವರು ಒಂದು ಮಾತು ಅವ್ರಿಗೆ ನಮ್ಗೆ ಮಾರ್ಗದರ್ಶನ ಪತ್ರಿಕಾ ಮಾಧ್ಯಮದವರು ಇವ್ರೇನಂದ್ರೆ, ನಾವು ಇಲ್ಲಿ ಇರ್ತೀವಿ, ಇಡೀ ಡಿಸ್ಟಿಕ್ಗಿರಲಿ ರಾಜ್ಯಕ್ಕಿರಲಿ, ಒಳ್ಳೇದಿರಲಿ ಕೆಟ್ಟದಿರಲಿ, ಇವತ್ತು ನಾವೇನಂದ್ರೆ ನಾವು ತಪ್ಪು ಮಾಡಿದ್ರು ಕೂಡ ನಾವು ಕೇಳೋದೇನಂದ್ರೆ ನಮ್ಮನ್ನ ತಿದ್ದುವಂತ ಕಾರ್ಯವನ್ನು ಕೂಡ ನೀವು ಪತ್ರಕರ್ತರು ಕೂಡ ನಮಗೆ ಮಾಡಬೇಕು, ನಮಗೆ ಸಲಹೆ ಸಹಕಾರವನ್ನ ನೀವು ಕೂಡ ಕೊಡ್ಬೇಕಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮಾತುಗಳಿಗೆ ಒಂದೇ ಮಾತಿಗೆ ತಮ್ಮ ಇವತ್ತಿನ ಒಪಿಡಿಯನ್ನು ಬಿಟ್ಟು ನಮ್ಮ ವಿನೋದ್ ಚಂದ್ರ ಮೇಡಮ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇವತ್ತು ಬಂದಿದ್ದಾರೆ. ಅವರು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಯಾವತ್ತೂ ಕೂಡ ಆಭಾರಿಯಾಗಿರ್ತೇವೆ. ಅದೇ ತರನಾಗಿ ನಮ್ಮ ನಾಗರಾಜ್ ಚೌಶೆಟ್ಟಿ ಸರ್ ಈ ಪಟ್ಟಣವನ್ನು ಸದಾ ಸುಂದರವಾಗಿಡುವಂಥ, ಎಲ್ಲರಿಗೂ ನಿರಕ್ಷಿತವಾದಂಥ ಸಮುದಾಯ ಪುರಸಭೆಯ ಸಿಬ್ಬಂದಿ ವರ್ಗ. ಆದರೆ ಅವರನ್ನು ಗೌರವಿಸುವುದಿದೆಯಲ್ಲ, ಅದು ಮಸ್ಕಿ ಪಟ್ಟಣಕ್ಕೆ ಗೌರವ ಸಲ್ಲಿಸಿದಂಗೆ ಅವ್ರನ್ನ ಸನ್ಮಾನ ಮಾಡುವಂಥದ್ದು, ಅವ್ರನ್ನ ಸತ್ಕರಿಸುವಂಥದ್ದು ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸೋದೇನಿದೆಯಲ್ಲ, ಇದು ಭಾಳ ಮಹತ್ವಪೂರ್ಣವಾದಂಥ ಸಂಗತಿ. ಯಾಕಂದರೆ ಸಿಬ್ಬಂದಿಗಳಿಗೆ ಅನೇಕ ತೊಂದರೆ ಇದ್ದಾಗ 2 ದಿನ 3 ದಿನ ಅವ್ರೇನಾದರೂ ಸ್ಟ್ರೈಕ್ ಮಾಡಿದರೆ ಇಡೀ ಊರಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಮಗೆಲ್ಲ ಗೊತ್ತು. ಆದರೆ ಅದು ಕಾಳಜಿಯನ್ನು ಇಟ್ಕೊಂಡ್ರೂ ಕೂಡ ಕೆಲವು ಸಲ ನಿರ್ಲಕ್ಷ್ಯ ಮಾಡಿ ಮಸ್ಕಿ ಪಟ್ಟಣದ ಜನತೆಯ ಆರೋಗ್ಯ ಕಾಪಾಡೋದಕ್ಕೆ ಆ ಸಿಬ್ಬಂದಿ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ. ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ಅನ್ನುವಂಥ ಏನಾದರೂ ಒಂದು ಕೆಲಸಕ್ಕೆ ಅರ್ಹ ಅಂತ ಹೇಳಿದ್ರೆ ನಮ್ಮ ಪುರಸಭೆಯ ಸಿಬ್ಬಂದಿ ವರ್ಗದವರು. ಅಂಥವರನ್ನು ಮತ್ತು ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ನನ್ನೆಲ್ಲ ಸ್ನೇಹಿತರನ್ನು ಮತ್ತು ವಿಶೇಷವಾಗಿ ಪೊಲೀಸರು, ಈ 3 ಜನ ಒಂದು ರೀತಿಯ ಕಾವಲುಗಾರರು. ಸಿಬ್ಬಂದಿ, ಪುರಸಭೆಯ ಸಿಬ್ಬಂದಿ ಗ್ರಾಮಕ್ಕೆ ಕಾವಲುಗಾರರಾದರೆ, ಪೊಲೀಸ್ ಸಿಬ್ಬಂದಿ ನಮ್ಮ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ
ನಗರದಲ್ಲಿ ನಡೆಯುವ ಘಟನೆಗಳನ್ನು ತಡೆಯೋದಕ್ಕೆ ಅವರು ಕೂಡ ಬಹಳ ಕಾರಣರು. ಆದರೆ ನಮ್ಮ ನಡುವೆ ನಡೆಯುವ ಎಲ್ಲ ಘಟನೆಗಳನ್ನು ಜನಗಳಿಗೆ ತಿಳಿಸುವ ಕಾರ್ಯದಲ್ಲಿ ತೊಡಗಿರುವಂಥ ನಮ್ಮ ಮಾಧ್ಯಮ ಮಿತ್ರರು ಈ 3 ವಿಶಿಷ್ಟ ವರ್ಗದವರನ್ನು ವಿಶೇಷವಾಗಿ ಗುರುತಿಸಿ ಈ ಸಹಕಾರಿ ಸಂಸ್ಥೆಯವರು ಆರೋಗ್ಯ ತಪಾಸಣೆ ಮಾಡುವಂಥ ಮಹತ್ ಕಾರ್ಯ ಮಾಡಿರುವುದಕ್ಕೆ ಈ ಸಂಸ್ಥೆಯ ಆಡಳಿತ ಮಂಡಳಿಗೆ